ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ಅಂಗನವಾಡಿ ಕಾರ್ಯಕರ್ತರ ಒಂದು ದೊಡ್ಡ ಹೋರಾಟ ಇತ್ತು. ಪ್ರತಿ ಸತಿನೂ ಇದನ್ನ ಒಂದು ಬೇಡಿಕೆಯನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಗ್ತಿದ್ರು. ಇವಾಗ ಅವರ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ಲಕ್ಷ್ಮಿ? ಎಸ್ ವನಿತಾ, ಏನು ಅಂತಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಇದು ಒಂದ್ ರೀತಿಯಲ್ಲಿ ಬಿಗ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ದಶಕಗಳ ಹೋರಾಟ, ದಶಕಗಳ ಕನಸು ಕೊನೆಗೂ ಇವತ್ತು ನನ್ಸಾಗಿರುವಂತಹ ಸಂದರ್ಭ. ಯಾಕಂತಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ಮುಂದೆ ಬಡ್ತಿ ನೀಡ್ಬೇಕು ಅನ್ನುವಂಥದ್ದನ್ನ ಈಗ ಏನು ಗುಲ್ಬರ್ಗದ ಹೈಕೋರ್ಟ್ ಪೀಠ ನಿರ್ದೇಶನ ಇದನ್ನ ಹೊರಡಿಸಿರುವಂತಹದ್ದು. ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳಿಸುವುದಕ್ಕೆ ಸಹ ಕಲಬುರಗಿ ಹೈಕೋರ್ಟ್ ಪೀಠ ನಿರ್ದೇಶನ ಹೇಳಿಕೆ ನೀಡಿರುವಂತದ್ದು. ಯಾಕಂತಂದ್ರೆ 2015ರಲ್ಲಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಜೊತೆಗೆ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನು ಮಹಿಳಾ ಮೇಲ್ವಿಚಾರಕರ ಹುದ್ದೆಗಳಿಗೆ 50% ಸೇವಾ ಜ್ಯೇಷ್ಠತೆ ಅದರದಡಿಯಲ್ಲಿ ಈ ಅಂದ್ರೆ ಪದವೀಧರರು ಯಾರೆಲ್ಲ ಇರ್ತಾರೆ ಅಂಗನವಾಡಿ ಕಾರ್ಯಕರ್ತರು ಅವ್ರನ್ನ ನೇಮಿಸುವಂತೆ ನಿರ್ದೇಶಿಸಿತ್ತು. ಆದ್ರೆ ಅವತ್ತು ಪರಿಗಣಿಸದೆ ಬಡ್ತಿ ನೀಡುವಂತೆ ಹಲವಾರು ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾರೆ, ಹೋರಾಟ ಮಾಡ್ತಾರೆ. ಆದ್ರೆ ಕಾನೂನಾತ್ಮಕವಾಗಿ ಅವರು ಹೋರಾಟ ಮಾಡಿದಾಗ ಸದ್ಯಕ್ಕೆ ಅವರ ಹೋರಾಟಕ್ಕೆ ಒಂದ್ ರೀತಿಯಲ್ಲಿ ಪ್ರತಿಫಲ ಸಿಕ್ಕಿರುವಂತಹದ್ದು. ಅಂದ್ರೆ ನಾವು ಇದನ್ನ ಯಾವ ರೀತಿಯಾಗಿ ಬಡ್ತಿ ಮೇಲ್ವಿಚಾರ ಹುದ್ದೆಯನ್ನ ಅಂದ್ರೆ ಬಡ್ತಿಯನ್ನ ನೀಡ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಪದವಿ ಪಾಸ್ ಆಗಿರುವಂತ 5 ವರ್ಷ ಸೇವೆಯನ್ನ ಮಾಡಿರುವಂತ ಇದ್ದವರಿಗೆ ಅವರಿಗೆ 50% ಹುದ್ದೆಯನ್ನ ನೀಡಬೇಕು. ಜೊತೆಗೆ PUC ಪಾಸ್ ಆಗಿ 10 ವರ್ಷ ಸೇವೆಯನ್ನ ಮಾಡಿದವರಿಗೆ 25%, ಜೊತೆಗೆ ಉಳಿದ 25 ಹುದ್ದೆಗಳ ಭರ್ತಿಗೆ ಏನಂತಂದ್ರೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನ ಮಾಡುವುದಕ್ಕೆ ಸಹ ಈಗ ನಿರ್ದೇಶನವನ್ನ ನೀಡಿರುವಂತದ್ದು. ಈ ಸಂಬಂಧ 4 ತಿಂಗಳೊಳಗೆ ಜಿಲ್ಲಾವಾರು ಸೇವಾ ಜ್ಯೇಷ್ಠತೆ ಪಟ್ಟಿಯನ್ನ ಸಹ ರಿಲೀಸ್ ಮಾಡುವುದಕ್ಕೂ ಸಹ ಈಗಾಗಲೇ ಏನು ಕಲಬುರ್ಗಿ ಪೀಠ ಏನು ಕೋರ್ಟ್ ನೀಡಿರುವಂತಹದ್ದು. ಅಂದ್ರೆ ಈ ಪ್ರಕ್ರಿಯೆ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಹ ಹೈಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಜೊತೆಗೆ ಅಂದ್ರೆ ಯಾವೆಲ್ಲ ನಿರ್ದೇಶನ ಇದರಲ್ಲಿ ಭಾಗಿಯಾಗ್ತವೆ, ಇದಕ್ಕೆ ಒಳಗೊಳ್ಳುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ವಿದ್ಯಾರ್ಥಿ ಆಗಿರೋರು ಅಂತಂದ್ರೆ 5 ವರ್ಷ ಸಹ ಅವರು ಸೇವೆಯನ್ನ ಜ್ಯೇಷ್ಠತೆಗೆ 4 ವೀಟೇಜ್ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಈ ಎಲ್ಲ ಅರ್ಹತೆಯನ್ನ ಹೊಂದಿದ್ರೆ ಮಾತ್ರ ಅವರಿಗೆ ನೀಡುವುದಕ್ಕೆ ಮುಂದಾಗ್ಬೇಕು ಅಂತ ಹೇಳಿ ಈಗ ನಿರ್ದೇಶನಾಲಯ ನೀಡಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲಾ ಹೋರಾಟಕ್ಕೂ ಜೊತೆಗೆ ತಾವು ಸಾಕಷ್ಟು ಬಾರಿ ಹೋರಾಟಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಇಳಿತಾ ಇದ್ರು, ಯಾವ್ದು ಇಲ್ಲಿವರೆಗೂ ಸಕ್ಸಸ್ ಆಗಿಲ್ಲ. ಆದ್ರೆ 2015ರಲ್ಲಿ ಹಾಕಿರುವಂತದಕ್ಕೆ ಈಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದ್ ರೀತಿಯಲ್ಲಿ ಸಿಹಿ ಸುದ್ದಿ ಸಿಕ್ಕಿರುವಂತಹದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್.